ಮೂರನೇ ತರಗತಿ ಪಾಠ 1 ತುತ್ತೂರಿ ಪದ್ಯ. ಈ ಪದ್ಯವನ್ನ ಬರೆದವರು ರಾಜರತ್ನಂ ರವರು, ಜಿ.ಪಿ. ರಾಜರತ್ನಂ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ. ತುತ್ತೂರಿ ಊದುತ್ತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು. ಎಷ್ಟು ಚೆನ್ನಾಗೈತಲ್ಲ ನೋಡಿ. ನೋಡೋಣ ಈಗ. ಬಣ್ಣದ ತಗಡಿನ ತುತ್ತೂರಿ, ಇಲ್ಲಿ ನೋಡ್ರಿ, ಇದು ಬಣ್ಣದ್ದು, ಇದು ತಗಡಿನ ತುತ್ತೂರಿ. ಇದನ್ನ ದುಡ್ಡು ಕೊಟ್ಟು ಕಸ್ತೂರಿ ತೆಗೆದುಕೊಂಡನು. ಅವನು ಅಲ್ಲೇ ಸರಿಗಮ ಪದನಿಸ ಊದಿದನು, ಅಲ್ಲೇ ಅದರಲ್ಲಿ ಹಾಡನ್ನ ಊದಿದನು. ಸನಿದಪ ಮಗರಿಸ, ಸನಿದಪ ಅಂದ್ರೆ ಉಲ್ಟಾ, ಇದು ಆರ್ಡರ್ ವೈಸ್ ಉಲ್ಟಾ. ಸನಿ ದಪ ಮ ಗ ರಿ ಸ ಓದಿದನು ಸರಿಯಾಗಿ, ಮತ್ತೆ ಮುಂದಿನಿಂದ ಹಿಂದಿನಿಂದ ಓದಿದನು ಅಂತ. ತನಗೆ ತುತ್ತೂರಿ ಇದೆಯೆಂದ, ಅವನಿಗೆ ನನ್ನ ಹತ್ರ ತುತ್ತೂರಿ ಇದೆಯೆಂದ. ಬೇರಾರಿಗೂ ಅದು ಇಲ್ಲೆಂದ, ಈ ತುತ್ತೂರಿ ನನ್ನ ಹತ್ರ ಇದೆ, ಬೇರಾರು ಹತ್ರನು ಇಲ್ಲ ಅಂತ ಕಸ್ತೂರಿ ತಿಳ್ಕೊಂಡ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಕಸ್ತೂರಿ ಎಲ್ಲಿ ನಡೀತಾ ಇದ್ದಾನೆ? ಬೀದಿಯಲ್ಲಿ. ಜಂಬದ ಕೋಳಿಯ ರೀತಿಯಲ್ಲಿ, ಅವನು ಯಾವ ತರ ನಡೀತಾ ಇದ್ದಾನೆ? ಜಂಬದ ಕೋಳಿಯ ರೀತಿಯಲ್ಲಿ ನಡೀತಾ ಇದ್ದಾನೆ. ತುತ್ತೂರಿ ಊದುತ್ತ ಕೊಳದ ಬಳಿ, ಅವನು ತುತ್ತೂರಿ ಊದುದು ಕೊಳದ ಬಳಿ ಸ್ಟಾರ್ಟ್ ಮಾಡಿದ್ರು. ತುತ್ತೂರಿ ಊದುತ್ತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ. ಯಾವಾಗ ಹೋಗ್ತಾ ಇದ್ದಾನೆ? ಸಂಜೆಯಲ್ಲಿ ಹೋಗ್ತಾ ಇದ್ದಾನೆ ಕಸ್ತೂರಿ. ಜಾರಿತು ನೀರಿಗೆ ತುತ್ತೂರಿ, ಈ ಊದ್ತಾ ಇದ್ದಾನಲ್ಲ ಆ ತುತ್ತೂರಿ ನೀರಿಗೆ ಬಿತ್ತು. ಗಂಟಲು ಕಟ್ಟಿತು ನೀರೂರಿ, ಅವನಿಗೆ ಅಳು ಬಂತು, ಅಳ್ತಾ ಇದ್ದಾನೆ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಸರಿಗಮ ಊದಲು ನೋಡಿದನು, ಆದ್ರೆ ಏನು ಇಲ್ಲ ಇಲ್ಲ, ನೀರಿಗೆ ಬಿದ್ದ್ಬಿಟ್ಟೈತೆ ತುತ್ತೂರಿ. ಬಣ್ಣವು ನೀರಿನ ಪಾಲಾಯ್ತು, ಅದರ ಈ ನೀರು ಬಿತ್ತಲ್ಲ, ಅದ್ರ ಬಣ್ಣ ಎಲ್ಲ ಹೋಗ್ಬಿಡ್ತು. ಬಣ್ಣದ ತುತ್ತೂರಿ ಬೋಳಾಯ್ತು, ಬಣ್ಣ ಎಲ್ಲ ಹೋಗಿ ಈಗ ತುತ್ತೂರಿ ಮಾತ್ರ ಉಳ್ಕೊಂಡೈತಿ. ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು. ಇವನಿಗೆ ಅಳುವು ಒಂದೇ ಆಯ್ತು ಅಂತ ಚೆನ್ನಾಗಿ ಬರ್ದಿದ್ದಾರೆ ನೋಡ್ರಿ. ತುಂಬಾ ಚೆನ್ನಾಗೈತಿ ಪದ್ಯ. ಈಗ ಪದಗಳ ಅರ್ಥ ನೋಡೋಣ. ಕಾಸು ಅಂದ್ರ ಹಣ, ಜಂಬ ಅಂದ್ರ ಅಹಂಕಾರ, ಹಾಳಾಗು ಕೆಟ್ಟು ಹೋಗು, ಸದ್ದು ಅಂದ್ರ ಸಪ್ಪಳ, ಸಂಜೆ ಅಂದ್ರ ಸಾಯಂಕಾಲ. ಟಿಪ್ಪಣಿ ನೋಡ್ರಿ. ತಗಡು ತೆಳುವಾದ ಲೋಹದ ಹಾಳೆ, ಕೊಳ ನೀರಿನ ತಾಣ, ಕೆರೆ ಅಂತ ಹೇಳ್ತಾರ. ತುತ್ತೂರಿ ಊದುವ ವಾದ್ಯ ಅದು. ಸರಿಗಮ ಪದನಿಸ ಸಂಗೀತದ 7 ಸ್ವರಗಳು. ಸನಿದಪ ಮಗರಿಸ ಉಲ್ಟಾ ಹೇಳೋದು ಅದನ್ನ. ಅಭ್ಯಾಸವನ್ನ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸು. ಕಸ್ತೂರಿಯು ಏನನ್ನ ಕೊಂಡನು? ಕಸ್ತೂರಿಯು ಬಣ್ಣದ ತಗಡಿನ ತುತ್ತೂರಿಯನ್ನ ಕೊಂಡನು. ಬಣ್ಣದ ತಗಡಿನ ತುತ್ತೂರಿ ಕೊಂಡನು. ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಎಲ್ಲಿ ಊದಿದ? ಕೊಳದ ಬಳಿ.
ಕೊಳದ ಬಳಿ. ಕಸ್ತೂರಿಯು ತುತ್ತೂರಿಯನ್ನ ಯಾವಾಗ ಊದಿದನು? ಸಂಜೆಯಲ್ಲಿ. ಯಾವಾಗ ಊದಿದ ಅಂದ್ರ ಸಂಜೆ ಆಗಿತ್ತು ಅವಾಗ ಊದಿದ. ಜಂಬದ ಕೋಳಿ ಯಾರು? ಕಸ್ತೂರಿ. ಇಲ್ಲಿ ಜಂಬದ ಕೋಳಿ ಅಂದ್ರೆ ಯಾರು? ಕಸ್ತೂರಿ. ಜಂಬದ ಕೋಳಿಗೆ ಏಕೆ ಗೋಳಾಯ್ತು? ಬಣ್ಣದ ತುತ್ತೂರಿ ಹಾಳಾಯ್ತು, ಅದಕ್ಕ ಅದಕ್ಕೆ ಗೋಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು. ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಹಾಳಾಯ್ತು. ಅದಕ್ಕ ಅವನಿಗೆ ಗೋಳಾಯ್ತು. ತುತ್ತೂರಿ ಏನಾಯ್ತು? ತುತ್ತೂರಿ ಬೋಳಾಯ್ತು. ಅಂದ್ರ ಬಣ್ಣವು ನೀರಿನ ಪಾಲಾಯ್ತು. ಬಣ್ಣವು ನೀರಿನ ಪಾಲಾಯ್ತು. ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತುತ್ತೂರಿ ಬೋಳಾಯ್ತು. ನೆಕ್ಸ್ಟ್, ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನ ಸೂಕ್ತ ಪದದಿಂದ ತುಂಬು. ಬಣ್ಣದ ತಗಡಿನ ತುತ್ತೂರಿ. ಇದೇನಾಗುತ್ತ? ತುತ್ತೂರಿ. ತುತ್ತೂರಿ. ಕಸ್ತೂರಿ ನಡೆದನು ಬೀದಿಯಲ್ಲಿ. ಎಲ್ಲಿ ನೋಡುತ್ತಾ ಇದ್ದಾನವ? ಬೀದಿಯಲ್ಲಿ. ಕಸ್ತೂರಿ ನಡೆದನು ಬೀದಿಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ. ಏನ್ ಜಾರ್ತು? ತುತ್ತೂರಿ ಜಾರ್ತು. ತುತ್ತೂರಿ. ಬಣ್ಣದ ತುತ್ತೂರಿ ಏನಾಯ್ತು? ಬೋಳಾಯ್ತು. ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣ ಹಾಳಾಗಿದ್ರಿಂದ ಅದು ಬೋಳಾಯ್ತು. ಈ ಕಥೆಯನ್ನ ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಹೇಳ್ಯಾರ. ನೋಡೋಣ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿ ವಾಸಿಸುತ್ತಿದ್ದನು. ಅವನು ತುಂಬಾ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನ ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನ ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನ ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ನೋಡೋಣ. ರಾಮಣ್ಣ ಯಾರು? ರಾಮಣ್ಣ ಯಾರಿಲ್ಲೇ? ಕಟ್ಟಿಗೆ ವ್ಯಾಪಾರಿ. ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಬೀರೂರಿನಲ್ಲಿ. ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಪ್ರತಿದಿನ ಬೆಳಿಗ್ಗೆ. ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನ ಏಕೆ ನೀಡಿದಳು? ಅವನು ಎಂದೂ ಹಸಿ ಮರವನ್ನ ಕಡಿಯುತ್ತಿರಲಿಲ್ಲ. ಅದಕ್ಕ ವನದೇವತೆಯು ಅವನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು. ಅವನು ಎಂದೂ ಹಸಿ ಮರವನ್ನ ಕಡಿಯುತ್ತಿರಲಿಲ್ಲ. ಒಣಗಿದ್ ಮಾತ್ರ ತರ್ತಾ ಇದ್ದ. ಕಡಿಯುತ್ತಿರಲಿಲ್ಲ. ಭಾಷಾ ಅಭ್ಯಾಸವನ್ನ ನೋಡ್ರಿ. ಭಾಷಾ ಅಭ್ಯಾಸ. ಕನ್ನಡ ವರ್ಣಮಾಲೆ. ಸ್ವರಗಳು. ಇವು ಸ್ವರಗಳು. ಅ, ಆ, ಇ, ಉ, ರು, ಎ,
ಐ ಓ ಓ ಔ. ಎಷ್ಟು ಅಕ್ಷರಗಳದವು? 1 2 3 4 5 6 7 8 9 10 11 12 13. ಒಟ್ಟು 13 ಅಕ್ಷರಗಳದವು. ಯೋಗವಾಹಕಗಳು 2 ಅದಾವ ನೋಡ್ರಿ, 2 ಯೋಗವಾಹಕಗಳು. ನೆಕ್ಸ್ಟ್ ವ್ಯಂಜನಾಕ್ಷರಗಳು ಕ ಕ ಗ ಗ ಞ ಚ ಚ ಜ ಜ ಞ ಟ ಟ ಡ ಡ ಣ ತ ತ ದ ದ ನ ಪ ಪ ಬ ಬ ಮ. ಇವು ಒಟ್ಟು 25 ಆದವು. ಇಲ್ಲಿಗೆ 25 ಆದವು. ಯ ರ ಲ ವ ಶ ಶ ಸ ಹ ಳ 9. ಈಗ ನೋಡೋಣ. ಫಸ್ಟ್ ಎಷ್ಟು? 13. ನೆಕ್ಸ್ಟ್ 2 ಇದ್ದು 25. ನೆಕ್ಸ್ಟ್ 9. 5 5 10 10 19 9. ಕೆಲವೊಂದು 1 1 2 3 3 1 4. ಒಟ್ಟು 49 ಅದಾವು. ನೋಡೋಣ ಕ್ವಶನ್ ಏನೈತಿ. ಅಕ್ಷರಾಭ್ಯಾಸ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಒಟ್ಟು 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನ ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ವ್ಯಂಜನಾಕ್ಷರಗಳನ್ನ ಬರೆಯಿರಿ. 25 + 9 ವ್ಯಂಜನಾಕ್ಷರಗಳು. 25 ಇಲ್ಲಿ ಬರೀರಿ, 9 ಇಲ್ಲಿ ಬರೀರಿ. ಕ ಕ ಗ ಗ ಇಲ್ಲೇ ಯದಿಂದ ನೆಕ್ಸ್ಟ್ ಲವರೆಗೂ ಇಲ್ಲೇ ಕದಿಂದ ಸ್ಟಾರ್ಟ್ ಮಾಡ್ರಿ, ಇಲ್ಲಿಗೆ ಮ ಬರುತ್ತ. ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನ ಆರಿಸಿ ಬರೆಯಿರಿ. ನೋಡ್ರಿ, ಸ್ವರ ಅ ಎ ಅ, ರು ಇ ಈ ಉ ಓ ಓ ಆ ಉ ಎ. ಇವೆಷ್ಟು ಸ್ವರಗಳು ನೋಡ್ರಿ. ಎ ಅ ರು ಈ ಉ ಓ ಓ ಐ ನೋದು ಐ ಆ ಉ ಅವು ಒಂದೈತಿಲ್ಲ. ಉ ಏ ನ ಅವು 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 ಅವು. ಇವೆಷ್ಟು ಸ್ವರಗಳು. ಭಾಷಾ ಚಟುವಟಿಕೆ ನೋಡ್ರಿ. ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನ ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆ ಅಂತ ಹೇಳ. ಪಾಲು ಆಯ್ತು, ಪಾಲಾಯ್ತು. ಹೌದಾ? ಇದನ್ನ ಪಾಲಾಯ್ತು ಅಂತ ಇಲ್ಲಿ ಬರೆಯೋದಷ್ಟೇ. ಪಾಲಾಯ್ತು. ನೆಕ್ಸ್ಟ್ ಬೋಳು ಆಯ್ತು, ಬೋಳಾಯ್ತು. ಹಾಳು ಆಯ್ತು, ಹಾಳಾಯ್ತು. ಗೋಳು ಆಯ್ತು, ಗೋಳಾಯ್ತು. ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನ ಹುಡುಕಿ ಬರೆ. ಹಾಳಾಯ್ತು, ಗೋಳಾಯ್ತು. ನೆಕ್ಸ್ಟ್ ಮತ್ತೊಂದು ಪ್ರಾಸಪದ ಅಂದ್ರೆ ಏನಾಗುತ್ತೆ ನೋಡ್ರಿ. ಬಣ್ಣದ ತಗಡಿನ ತುತ್ತೂರಿ. ಬಣ್ಣದ ತಗಡಿನ ತುತ್ತೂರಿ. ತುತ್ತೂರಿ ಕಸ್ತೂರಿ. ತುತ್ತೂರಿ ಕಸ್ತೂರಿ ಒಂದಾಗತ್ತ. ತುತ್ತೂರಿ ಕಸ್ತೂರಿ. ತುತ್ತೂರಿ ಇನ್ನೊಂದು ಕಸ್ತೂರಿ. ಇನ್ನೊಂದು ನೋಡೋಣ. ಇನ್ನೆರಡು ನೀವು ಬರೀರಂತ. ಇನ್ನೊಂದು ನಾನು ಬರೀತೀನಿ, ಇನ್ನೆರಡನ್ನ ನೀವು ಬರೀರಿ. ಸರಿನಾ? ನೆಕ್ಸ್ಟ್ ಊದಿದನು, ಇದೆಯಂದ ಇಲ್ಲೆಂದ. ಇದೆಯಂದ ಇಲ್ಲೆಂದ. ಬೀದಿಯಲ್ಲಿ ರೀತಿಯಲ್ಲಿ.
ಇದೆ ಅಂದ ಇಲ್ಲಂದ ಬೀದಿಯಲ್ಲಿ ರೀತಿಯಲ್ಲಿ ಹಾಗೆ ಹೊರಟು. ಓಹೋ ಇದೆ ಅಂದ, ಇದೆ ಎಂದ, ಇಲ್ಲೆಂದ. ಸರಿನಾ? ಪ್ರಾಸಪದಗಳು. ನೆಕ್ಸ್ಟ್ ಇನ್ನೊಂದೇನು ನೋಡಿದ್ವಲ್ಲ, ಬೀದಿಯಲ್ಲಿ ರೀತಿಯಲ್ಲಿ. ಬೀದಿಯಲ್ಲಿ ರೀತಿಯಲ್ಲಿ ಪ್ರಾಸಪದಗಳು. ಲೀ ಬಂದೈತಲ್ಲ, ಇನ್ನೊಂದನ್ನ ನೀವು ಬರಿತೀರಾ? ಓಕೆ. ನೀಡಿರುವ ಪ್ರಾಸಪದಗಳಿಂದ ಸರಿಯಾದದ್ದನ್ನ ಆರಿಸಿ ಬಿಟ್ಟ ಸ್ಥಳವನ್ನ ಬರೆ, ತುಂಬಿಸಿ ಬರೆ. ಓಕೆ. ನೋಡಲು ಬೇಕು ಕಣ್ಣು, ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು, ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಹಾರುತ್ತ ಬಂತು ಹಕ್ಕಿ, ತಿಂದಿತು ಕಾಳನು ಹೆಕ್ಕಿ. ಬೌ ಬೌ ಹೊಗಳಿತು ನಾಯಿ, ತೆರೆಯಿತು ತನ್ನಯ ಬಾಯಿ. ಚೆನ್ನಾಗೈತಿ. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು, ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಹಾರುತ್ತ ಬಂತು ಹಕ್ಕಿ, ತಿಂದಿತು ಕಾಳನು ಹೆಕ್ಕಿ. ಬೌ ಬೌ ಹೊಗಳಿತು ನಾಯಿ, ತೆರೆಯಿತು ತನ್ನಯ ಬಾಯಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ನನ್ನ ಕನಸು ಇದನ್ನ ನೋಡೋಣ.